ಕ್ವಶನ್ ನಂಬರ್ 6 ನೋಡಿ. 1550 ಡಿವೈಡೆಡ್ ಬೈ 40 ಅದ್ರ ವ್ಯಾಲ್ಯೂ ಕೊಟ್ಟಿದ್ದಾನೆ 38.75 ಅಂತ ಕೊಟ್ಬಿಟ್ಟು 15.50 ಡಿವೈಡೆಡ್ ಬೈ 4 ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ. ಆಯ್ತಾ, ಇದು ತುಂಬಾ ಸಿಂಪಲ್ ಆಗಿದೆ ನೋಡಿ. ಫಸ್ಟ್ ಏನ್ ಮಾಡಿ, ಚುಕ್ಕಿ ತೆಗೆದಾಕಿ. ಚುಕ್ಕಿ 1 ಡಿಜಿಟ್ 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, 1 ಡಿಜಿಟ್ 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ. ಸೊ 2 ಚುಕ್ಕಿನ ತೆಗೆದು ಸೈಡಲ್ಲಿ ಇಟ್ಕೊಳ್ಳಿ. ಆಯ್ತಾ, ಚುಕ್ಕಿನ ತೆಗೆದಲ್ಲಿ ಸೈಡಲ್ಲಿ ಇಟ್ಬಿಟ್ಟು ಬರ್ಕೊಳ್ಳಿ 1550 ಡಿವೈಡೆಡ್ ಬೈ 4 ಅಂತ ಬರ್ಕೊಳ್ಳಿ. ಆಯ್ತಾ, ಚುಕ್ಕಿನ ತೆಗೆದು ಸೈಡಲ್ಲಿ ಇಟ್ಟಿದ್ದು ಬರ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. 2 ಚುಕ್ಕಿ ಇದೆ, ಮೇಲ್ಗಡೆ 1 ಚುಕ್ಕಿ ತೆಗೆದ್ರೆ 1 ಡಿಜಿಟ್ ಆದ್ಮೇಲೆ ಚುಕ್ಕಿ ತೆಗೆದ್ರೆ ಕೆಳಗಡೆ 1 0 ಹಾಕೋಬಹುದು. ಆಯ್ತಾ, ಮೇಲ್ಗಡೆ 1 ಚುಕ್ಕಿನ ಕ್ಯಾನ್ಸಲ್ ಮಾಡಿದ್ರೆ ಕೆಳಗಡೆ 1 0 ಹಾಕೋಬಹುದು. ಈ ರೀತಿ ಹಾಕೋಬಹುದು. ಇಲ್ಲಿ 1 ಚುಕ್ಕಿ ಕ್ಯಾನ್ಸಲ್ ಮಾಡಿದೀನಿ, ನ್ಯೂಮರೇಟರ್ ಅಲ್ಲಿ ಕೆಳಗಡೆ 1 0 ಹಾಕೊಂಡಿದ್ದೀನಿ. ಆಯ್ತಾ, ಈಗ ನೋಡಿ ಸೇಮ್ ಬರ್ತದೆ 1550 ಡಿವೈಡೆಡ್ ಬೈ 40 1